ಹಾನೆಸ್ಟ್ಲಿ ಎಷ್ಟೇ ದೂರ ಹೋದರೂ ಹೋಮ್ ಫೀಲ್ಸ್ ಡಿಫ್ರೆಂಟ್. ಓಕೆ, ಲೆಟ್ಸ್ ಗೋ ಹೋಮ್. ಇವತ್ತು ಬೇಗ ಬೇಗ ನಾನೆಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಮನೆಗೆ ಓಕೆ ಅಂತ ಹೇಳಿ ಫಟಾಫಟ್ ಅಂತ ಕ್ವಿಕ್ಕಾಗೆ ರೆಡಿ ಆದೆ. ಸೊ ರೆಡಿಯಾಗಾದ್ಮೇಲೆ ಒಂದಷ್ಟು ಸ್ಮಾಲ್ ಟಾಸ್ಕ್ ಎಲ್ಲ ಇತ್ತು, ಎಲ್ಲದನ್ನು ಕಂಪ್ಲೀಟ್ ಮಾಡಿದೆ ಬೇಗ ಬೇಗ. ಮತ್ತು ನಾನು ಟ್ರಾವೆಲ್ ಮಾಡುವಾಗ ಅಂತ ಹೇಳಿ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ಬ್ಯಾಗ್ಗೆ ಪ್ಯಾಕ್ ಮಾಡಿಕೊಂಡೆ, ಹೋಗುವಾಗ ತಿನ್ಬೋದು ಅಂತ ಹೇಳಿ. ಸೊ ಫೈನಲಿ ಇವಾಗ ಹೊರಡ್ತಾ ಇದ್ದೀನಿ. ಕಿಚನ್ ಲೈಟ್ಸ್ ಆಫ್, ಹಾಲ್ ಲೈಟ್ಸ್ ಆಫ್ ಆ್ಯಂಡ್ ಲೆಟ್ಸ್ ಮೂವ್ ಔಟ್. ಆಟೋ ಬುಕ್ ಮಾಡಿದ್ದೆ. ಸೊ ಆಟೋ ಕೆಳಗಡೆ ವೇಟ್ ಮಾಡ್ತಾಯಿತ್ತು ಆಲ್ರೆಡಿ. ಸೊ ಹಾಗಾಗಿ ಬೇಗ ಬೇಗ ಹೋಗಿ ಆಟೋ ಸಹ ಹತ್ಕೊಂಡೆ. ಆಮೇಲೆ ಅಲ್ಲಿಂದ ಹೋಗುವಾಗ ಸ್ವಲ್ಪ ಡಸ್ಟ್ ಇತ್ತು ಆನ್ ದ ವೇ, ಹಾಗಾಗಿ ಮಾಸ್ಕ್ ಸಹ ವೇರ್ ಮಾಡಿದೆ. ಆ್ಯಂಡ್ ಸಿಗ್ನಲಲ್ಲಿ ವೇಟ್ ಮಾಡಿ ಮುಂದೆ ಹೋಗ್ತಿದ್ದಾಗೇ ನನ್ನ ಓಲ್ಡ್ ಆಫೀಸ್ ಕ್ಯಾಂಪಸ್ ಕಾಣಿಸ್ತು. ಸೊ ಅಲ್ಲಿಂದ ಒಂದು ಸ್ಮಾಲ್ ಗ್ಲಿಮ್ಸಸ್. ಫೈನಲಿ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಮೆಟ್ರೋ ಸ್ಟೇಷನ್ ರೀಚ್ ಆಗಿ ಕಾರ್ಡೆಲ್ಲ ಸ್ಕ್ಯಾನ್ ಮಾಡಿ ಒಳಗಡೆ ಹೋದೆ. ಒಂದು 2 ಮಿನಿಟ್ಸ್ ವೇಟ್ ಮಾಡಿದೆ, ಮೆಟ್ರೋ ಸಹ ಬಂತು. ಸೊ ಅಲ್ಲಿಂದ ಹತ್ಕೊಂಡು ನಾನು ಬಂದಿದ್ದು ಮೆಜೆಸ್ಟಿಕ್ಕಿಂದ ಆಚೆ ಬಂದು ನನ್ನ ಹಾಸನ್ ಬಸ್ ಸ್ಟಾಪ್ ಕಡೆಗೆ ಹೋದೆ. ಆ್ಯಂಡ್ ಬಸ್ ಸಹ ಹತ್ಕೊಂಡೆ. ಆ್ಯಂಡ್ ಹೋಗುವಾಗ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಫೈನಲಿ ಮನೆಗೆ ರೀಚ್ ಆಗೇಬಿಟ್ಟೆ. ಅಷ್ಟರಲ್ಲಿ ನನ್ನಪ್ಪ ನನ್ನನ್ನು ಮತ್ತು ನನ್ನ ಬ್ಯಾಗ್ನ ಪಿಕ್ ಮಾಡೋಕ್ಕೆ ವೇಟ್ ಮಾಡ್ತಿದ್ರು. ಆ್ಯಂಡ್ ಮೈ ಮಮ್ ವಾಸ್ ವೇಟಿಂಗ್ ಎಟ್ ಹೋಮ್. ಸೊ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಟ್ಟರು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.